ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿ 3 ವಾರಗಳು ಕಳೀತಾ ಬಂತು. LPG ಸಿಗದೆ ಆಟೋ ಚಾಲಕರು ಕೂಡ ಕಂಗಾಲಾಗ್ತಾ ಇದ್ದಾರೆ. ಮೊದಲು ಅಲ್ಲೊಂದು ಇಲ್ಲೊಂದು ರಿಪೋರ್ಟ್ ಆಗ್ತಾ ಇತ್ತು. ಈಗಂತೂ ಬಹುತೇಕ ಗ್ಯಾಸ್ ಸ್ಟೇಷನ್ಗಳಲ್ಲಿ ಚಾಲಕರು ಸ್ಟಾಕ್ ಬರೋದನ್ನು ಕಾಯ್ತಾ ಇರುವಂತಹ ಘಟನೆ ನಡೀತಾ ಇದೆ. ಬೆಂಗಳೂರಿನ APMCಯಲ್ಲಿ ಆಟೋ ಗ್ಯಾಸ್ ಸ್ಟೇಷನ್ನ ಬಂದ್ ಮಾಡಲಾಗಿದೆ. ಇಲ್ಲೂ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ ಬಂಕ್ನ ಮಾಲೀಕರು. ಹೀಗಾಗಿ ಅಲ್ಲಲ್ಲೇ ಆಟೋಗಳು ನಿಂತಿದೆ. ಹೀಗೆ ಒಂದು ಕಡೆಗೆ ಆಟೋಗಳು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದ್ರಿಂದ ಟ್ರಾಫಿಕ್ ಪರಿಸ್ಥಿತಿಗಳು ಕೂಡ ಬಿಗಡಾಯಿಸುತ್ತೆ. ಮತ್ತು ಇದು ಇವರ ಜೀವನದ ವಿಚಾರ, ಅವರ ಬದುಕಿನ ಹೋರಾಟದ ವಿಚಾರ. ಬೆಂಗಳೂರಿನಲ್ಲಿ ಈಗ ಆಟೋ ಎಮರ್ಜೆನ್ಸಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಬೆಂಗಳೂರಿನ ಯಾವ ಏರಿಯಾಗಳಿಗೆ ಹೋದ್ರೂ ಕೂಡ ಬಂಕ್ಗಳಲ್ಲಿ CNG ಆಗಲಿ LPG ಆಗಲಿ ಸಿಗ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಬೆಂಗಳೂರಿನಲ್ಲಿ ನಮಗೆ ದೃಶ್ಯವನ್ನು ತೋರಿಸ್ತೀವಿ ನೋಡಿ. ಕಿಲೋಮೀಟರ್ ಗಟ್ಟಲೆ ಆಟೋದವರು ನಿಲ್ಲಿಸ್ಕೊಂಡಿದ್ದಾರೆ. ಇವರು ನೋಡ್ತಾ ಇರ್ಬೋದು, ನಿಮಗೆ ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಬರೇ ಆಟೋಗಳೇ ಕಾಣಿಸ್ಕೊಳ್ಳುತ್ತವೆ. ಬರೋಬ್ಬರಿ 3 ಕಿಲೋಮೀಟರ್ ಅಷ್ಟು ದೂರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಲೈನೋ ಆಟೋವನ್ನು ನಿಲ್ಲಿಸಿದ್ದಾರೆ. ನಾವೀಗ APMCಯಲ್ಲಿ ಇರುವಂಥದ್ದು. ಇದು APMC ಇಂದ ಅಶೋಕಾಪುರ ಇದೆ. ಇನ್ನೂ ಕೂಡ ಹಿಂಭಾಗ ಇನ್ನೂ ಕ್ಯೂನಲ್ಲಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ದೂರ ಇದೆ ಬಂಕ್, ಬಟ್ ಇಲ್ಲಿವರೆಗೆ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಬೆಂಗಳೂರಿನ ಯಾವ ಏರಿಯಾಗಳಿಗೆ ಹೋದ್ರೂ ಕೂಡ ಈಗ ಬಂಕ್ಗಳಲ್ಲಿ ಸಿಗ್ತಾ ಇಲ್ಲ ಅವರಿಗೆ. CNG LPG ಯಾವುದೂ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸಿಗುವ ಕಡೆ ಈ ರೀತಿ ಕ್ಯೂ. ಬೆಂಗಳೂರಿನ ಎಲ್ಲ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಆಗಿದೆ. ಆಟೋ ಚಾಲಕರಂತೂ ರೊಚ್ಚಿಗೆದ್ದಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಹೇಳ್ತಾ ಇದೆ ಆಟೋ LPG ಪೂರೈಕೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ಯಥಾಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ ರೀತಿ ಸಮಸ್ಯೆ ಆಗಿದೆ ಅಂದ್ರೆ, ಈಗ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೇ ಪಾಪ ಅವರಿಗೆ LPG ಲಭ್ಯ ಇಲ್ಲ. ಅಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಹಾಕಿದ್ದಾರೆ. ಇವತ್ತು ದರ ಕೂಡ ಏರಿಕೆಯಾಗಿದೆ. ಬಟ್ ದರ ಏರಿಕೆಯಾದರೂ ಪರವಾಗಿಲ್ಲ, ನಮ್ಗೆ ಅಟ್ಲೀಸ್ಟ್ LPGಯನ್ನು ಕೊಡಿ, CNG ಕೊಡಿ ಅಂತ ಆಟೋ ಚಾಲಕರು ಪರದಾಟ ಪಡ್ತಾ ಇದ್ದಾರೆ. ಬಟ್ ಅವರಿಗೆ ಸಿಗ್ತಾ ಇಲ್ಲ. ನೋಡಿ ಎಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ ಅಂತ ನಾವು ತೋರಿಸಿದ್ವಲ್ಲ, ಇನ್ನೂ ಹಿಂದ್ಗಡೆ ಇತ್ತು ಕ್ಯೂ. ಪಾಪ ಇಲ್ಲಿಂದ ಬಂಕ್ ಅಲ್ಲಿದೆ. ಸೊ ಅಲ್ಲಿವರೆಗೆ ಇವರಿಗೆ ಇವತ್ತು ಸಂಜೆ ಆಗುತ್ತೇನೋ ಸಿಗೋದು, ಆದರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಆಟೋ ಚಾಲಕರು ಅಂತಂದರೆ ಅವರು ದಿನದ ದುಡಿಮೆ ಏನಿದೆ ಅದನ್ನೇ ನಂಬ್ಕೊಂಡು ಬದುಕೋರು ಅವರು. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿ ಆದಾಗ, ಇದು ಇವತ್ತು ನಿನ್ನೆಯ ಪರಿಸ್ಥಿತಿ ಅಲ್ಲ ಅವರಿಗೆ. ಕಳೆದ 3 ವಾರಗಳಿಂದಲೂ ಕೂಡ ಸತತವಾಗಿ ಆಟೋ ಚಾಲಕರು ಸಮಸ್ಯೆಯನ್ನು ಎದುರಿಸ್ಕೊಂಡೇ ಬರ್ತಾ ಇದ್ದಾರೆ. ನೋಡಿ ಅಲ್ಲಿಂದ ಕ್ಯೂ ಇದ್ದಾರೆ. ಪಾಪ ಬಂಕ್ ಇರುವಂಥದ್ದು ಇಲ್ಲಿ ಸೂಪರ್ ಗ್ಯಾಸ್ ಬಂಕ್ ಇದೆ. ಇಲ್ಲಿ ಇಷ್ಟೊಂದು ಪರದಾಟ ಕ್ಯೂನಲ್ಲಿ ಇರುವಂಥದ್ದು. ಬಹುಶಃ ಅವರು ಕ್ಯೂನಲ್ಲಿ ನಿಂತಿರೋರಿಗೆ ಆಲ್ಮೋಸ್ಟ್ ಇವತ್ತು ಸಂಜೆನೆ ಆಗುತ್ತೆ ಸಿಗೋದು. ಸೊ ಇದು ಇಲ್ಲಿನ ಪರಿಸ್ಥಿತಿ. ಇಷ್ಟೊಂದು ಹೊತ್ತು ಕಾದು ಆಟೋಗೆ LPG ತುಂಬಿಸುವಂತಹ ಪರಿಸ್ಥಿತಿ, ಅದಾದ ಬಳಿಕ ಬಾಡಿಗೆ. ಸೊ ಒಟ್ಟಾರೆಯಾಗಿ ಆಟೋ ಚಾಲಕರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ TV, ಬೆಂಗಳೂರು.